ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಲ್ಲಿ ಯಾರದಾರ ಹೇಳ್ರಿ, ನೀಟ್ ಬರೆದಂಥ ವಿದ್ಯಾರ್ಥಿಗಳು ಎಷ್ಟು ಮಂದಿ ಅದಾರ? ನೀಟ್ ಬರೆದಂಥವ್ರು ಹೇಳ್ತಾರೆ. ಅಲ್ಲಿ ಹೋಗಿದ್ದು ನಾವು ಕೆಲವು ಮಂದಿ ಹೋಗ್ಯಾರ ಪಾಪ ಮುಗ್ಧ. ಅಲ್ಲಿ ಏನು ಚರ್ಚೆ ಆಗ್ತೈತಿ? ನೀಟ್ ಅಂತೇಳಿ. ಅಲ್ಲಿ ಚರ್ಚೆ ಆಗೋದು RSS ಬಗ್ಗೆ, ಅಲ್ಲಿ ಚರ್ಚೆ ಆಗೋದು ರಾಮನ ವಿರುದ್ಧ, ರಾಮನ ಹೆಂಡತಿ ಬಗ್ಗೆ, ಸೀತಾಮಾತೆ ಬಗ್ಗೆ. ಅಲ್ಲಿ ಚರ್ಚೆ ಆಗೋದು ದೇಶದ್ರೋಹಿ ಯಾರು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ ಅವ್ರ ಬಗ್ಗೆ ಚರ್ಚೆ ಆಗ್ತೈತಿ. ಯಾರು JN ಯೂನಿವರ್ಸಿಟಿ ಒಳಗೆ ಭಾರತ ತುಕಡೆ ಹೋಂಗೆ ಅಂತ ಏನು ಘೋಷಣೆ ಕೊಟ್ಟಿದ್ರಲ್ಲ, ಅಂಥ ಘೋಷಣೆಗಳು ಕೊಡ್ತಾರಂದ್ರೆ ಅವ್ರ ನೀಟ್ ಸಲುವಾಗೆಲ್ಲ ಆ ದೇಶದನ್ನು ವ್ಯವಸ್ಥೆ ಹಾಳು ಮಾಡಲಿಕ್ಕೆ ಅಲ್ಲಿ ಸೇರಿದ್ದಾರೆ. ನೀಟ್ ಪತ್ರಿಕೆ ಇಷ್ಟು ಲೀಕ್ ಸೋರಿಕೆಯಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. ಆದ್ರೂ ಧರ್ಮೇಂದ್ರ ಪ್ರಧಾನ್ ಅವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ, ಯಾಕೆ ಬಂಡತನ ತೋರ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ? ಏನು ಈಗ ಧರ್ಮೇಂದ್ರ ಪ್ರಧಾನರು ನೀಟ್ ಮತ್ತೊಮ್ಮೆ ಪರೀಕ್ಷೆ ಆಯ್ತಲ್ಲ, ಪುನರ್ ಪರೀಕ್ಷೆ ಮಾಡ್ಯಾರಲ್ಲ, 2ನೇ ಪರೀಕ್ಷೆದಲ್ಲಿ ಏನೇನಾದ್ರೂ ಗೊಂದಾಗಿದೆ, ಯಾವುದೋ ಕಂಪ್ಲೇಂಟ್ಸ್ ಇದೆ, ಮತ್ತು ಕರ್ನಾಟಕದಲ್ಲಿ ಲೀಕ್ ಆಗಿದೆ ಅಲ್ಲ, ಅದಕ್ಕೆ ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು? ಅವ್ರು ಯಾರ್ಯಾರು ಶಿಕ್ಷಣ ಮಂತ್ರಿ ಇದ್ರು ಕರ್ನಾಟಕದವ್ರು ಎಲ್ಲ ರಾಜೀನಾಮೆ ಕೊಟ್ರ. ಈ ಖರ್ಗೆ ಅವರು ನಮ್ಮ ರಾಜ್ಯದವರು. ಮೊದಲು ನಿಮ್ಮ ಪಕ್ಷದಲ್ಲಿ ಹಿಂದೆ ಸುಮಾರು 10 ಸಲ ಲೀಕ್ ಆಗ್ಯಾವ ಕರ್ನಾಟಕದಾಗ. ಅದಕ್ಕೇನು ರಾಜೀನಾಮೆ ಕೊಟ್ಟರೆ ಪರಿಹಾರ? ಅದು ಲೀಕ್ ಆಗಿದ್ದ ತಕ್ಷಣ ಅದು ಕ್ಯಾನ್ಸಲ್ ಮಾಡ್ಯಾರ, ಮತ್ತೊಮ್ಮೆ ಪರೀಕ್ಷೆ ಇದು ಮಾಡ್ಯಾರ. ವಿದ್ಯಾರ್ಥಿಗಳು ಯಾರು ಸಮಾಧಾನದಿಂದ ಅದಾರ. ಅಂದ್ರೆ ನೀವು ಅವಾಗೆ ಲೀಕ್ ಆದಂಥವ್ರು ಯಾರು ಬರ್ದಿದ್ರಲ್ಲ ಲೀಕ್ ಮಾಡಿಕೊಂಡು ಕಾಪಿ ಮಾಡಿ, ಅವರೆಲ್ಲ ನಪಾಸ್ ಆಗಿದ್ದಾರೆ, ಮೊನ್ನೆ ಫೇಲ್ ಆಗಿದ್ದಾರೆ. ಅದಕ್ಕೆ ಈ ಕುತಂತ್ರ. ಈ ಫೇಲ್ ಆದಂಥವ್ರು ಯಾರು ನೀಟದಲ್ಲಿ ಹೋದ ಇದರಲ್ಲಿ ಲೀಕೇಜ್ ಆದ್ಮ್ಯಾಗ ಏನು ನಮ್ಮ ಪ್ರಶ್ನೆ ಪತ್ರಿಕೆ ಲೀಕ್ ಆದಮೇಲೆ ಅವ್ರು ಯಾರು ಬರ್ದಿದ್ರಲ್ಲ ಅವರೆಲ್ಲ ಮನೆ ನಡೆದಂಥ ನೀಟ್ನಲ್ಲಿ ಫೇಲ್ ಆಗ್ಯಾರ. ಆ ಫೇಲ್ ಆಗಿದ್ದರಿಂದ ಅವರೆಲ್ಲ ಕೆಲವೊಂದು ಫೇಲ್ ವಿದ್ಯಾರ್ಥಿಗಳು, ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅನ್ಯಾಯ ಆಗಿರೋ ಬಗ್ಗೆ ಕೇಂದ್ರ ಸರ್ಕಾರ ನೇರ ಕಾರಣ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ನಾವು ಇಲ್ಲಿ ಭಾರತದಲ್ಲಿ ದಂಗೆ ಏಳಲಿಕ್ಕೆ ಪಾಕಿಸ್ತಾನಕ್ಕೆ ಏಜೆಂಟಾಗಿ ಕೆಲಸ ಮಾಡುವಂಥದ್ದು ನೇರವಾಗಿ ಕಾಂಗ್ರೆಸ್ ಕಾರಣ ಅಂತ ನಾ ಹೇಳ್ತೇನೆ. ಇದಿಷ್ಟು ಹಿರಿಯ ಶಾಸಕರಂತ ಯತ್ನಾಳ್ ಅವರ ಮಾತು. ಕ್ಯಾಮರಾ ಸಹಜ್ ಜೊತೆ ಸುನಿಲ್, TV9 ಬೆಂಗಳೂರು.